ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದು ತಾರೀಖು 1/8/2026 ಆಗಸ್ಟ್ 26, ಶ್ರೀ ಶಕ 1948 ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು. ಇನ್ನು ವರ್ಷ ಋತು ಕಂಟಿನ್ಯೂ ಆಗ್ತಾ ಇದೆ. ಆಷಾಢ ಮಾಸದ ಬಹುಳ ತದಿಗೆ ತೃತೀಯ ಅಂದರೆ 3ನೇ ದಿವಸ, ಶನಿವಾರ. ಇಂದಿನ ಪಂಚಾಂಗದ ವಿವರ ಏನಂದ್ರೆ, ಶತಭಿಷ ನಕ್ಷತ್ರ. ಇಂದು ಶತಭಿಷ ನಕ್ಷತ್ರ ವರುಣ ದೇವರ ಅಧಿಪತ್ಯದ ನಕ್ಷತ್ರ. ಚಿಕಿತ್ಸೆ, ಶಕ್ತಿ, ಆತ್ಮಾವಲೋಕನ, ಸಂಶೋಧನೆ ಹಾಗೂ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲಕರವಾದ ಒಂದು ನಕ್ಷತ್ರ ಇದು. ಶೋಭನ ಯೋಗ, ಶುಭ ಕಾರ್ಯಗಳು, ಧಾರ್ಮಿಕ ಆಚರಣೆಗಳು, ವಿದ್ಯಾಭ್ಯಾಸ ಹಾಗೂ ಹೊಸ ಸಂಕಲ್ಪಗಳಿಗೆ ಪ್ರಶಸ್ತವಾದ ಯೋಗ. ವಾಣಿಜ್ಯಕರಣ ನಂತರ ವಿಷ್ಟೀಕರಣ ಎರಡೂ ಇದೆ. ವಾಣಿಜ್ಯಕರಣ ವ್ಯಾಪಾರ, ವ್ಯವಹಾರ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲಕರವಾಗಿದೆ. ವಿಷ್ಟೀಕರಣದಲ್ಲಿ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಮಾಡುವುದಿಲ್ಲ. ಸೌರಮಾನದ ರೀತಿಯ ಕಟಕ ಮಾಸ 16. ಕಟಕ ಮಾಸ ದೇವತಾರಾಧನೆ, ಕುಟುಂಬದ ಒಗ್ಗಟ್ಟು ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಬಹಳ ಪೂರಕವಾಗಿದೆ ಅಂತಕ್ಕಂಥದ್ದು. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 2 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 7 ಗಂಟೆ 1 ನಿಮಿಷ. ರಾಹುಕಾಲ 9 ಗಂಟೆ 13ರಿಂದ 10 ಗಂಟೆ 51ವರೆಗೆ ಇರುತ್ತೆ. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ ಹಾಗೂ ಶುಭ ಕಾರ್ಯಗಳನ್ನು ಮುಂದೂಡುವುದು ಒಳಿತು ಅಂತಕ್ಕಂಥದ್ದು. ಇಂದು ವಿಶೇಷವಾಗಿ ಸುದರ್ಶನ ಯಾಗ ಮಹಿಮೆ. ಸುದರ್ಶನ ಯಾಗ ಅಂದ್ರೆ ಶ್ರೀ ಮಹಾವಿಷ್ಣುವಿನ ದಿವ್ಯ ಆಯುಧವಾದ ಸುದರ್ಶನ ಚಕ್ರದ ಅಧಿದೇವತೆಯನ್ನು ಆರಾಧಿಸುವ ಮಹಾಯಾಗ. ಸುದರ್ಶನ ಚಕ್ರ ಅಂದ್ರೆ ಏನು? ಸುದರ್ಶನ ಅಂದ್ರೆ ಸುಂದರವಾದ ದರ್ಶನ ಅಥವಾ ಸತ್ಯವನ್ನು ತೋರಿಸುವ ದಿವ್ಯ ದೃಷ್ಟಿ ಎಂಬ ಅರ್ಥ. ಭಗವಾನ್ ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಧರ್ಮ ರಕ್ಷಣೆ ಮತ್ತು ಅಧರ್ಮ ನಾಶದ ಸಂಕೇತ. ಸುದರ್ಶನ ಯಾಗದ ಮಹತ್ವ ದುಷ್ಟಶಕ್ತಿಗಳ ನಿವಾರಣೆ, ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿ, ಕುಟುಂಬದಲ್ಲಿ ಶಾಂತಿ ಮತ್ತು ರಕ್ಷಣೆ, ಗ್ರಹ ದೋಷ ಶಮನ, ಆಧ್ಯಾತ್ಮಿಕ ಶುದ್ಧೀಕರಣ, ಸಂಕಷ್ಟಗಳ ನಿವಾರಣೆ ಇವೆಲ್ಲವೂ ಆಗುತ್ತೆ ಅಂತಕ್ಕಂಥದ್ದು. ಸುದರ್ಶನ ಹೋಮ, ಸುದರ್ಶನ ಮಂತ್ರ ಜಪ, ಶ್ರೀ ನರಸಿಂಹ ಆರಾಧನೆ ಮತ್ತು ಪೂರ್ಣಾಹುತಿಯ ಮೂಲಕ ಯಾಗವನ್ನು ನೆರವೇರಿಸಲಾಗುತ್ತದೆ. ಅನೇಕ ವೈಷ್ಣವ ಸಂಪ್ರದಾಯಗಳಲ್ಲಿ ಇದು ಅತ್ಯಂತ ಶಕ್ತಿಶಾಲಿ ಯಾಗ ಅಂತ ಪರಿಗಣಿಸಲಾಗಿದೆ. ಸುದರ್ಶನ ಮಂತ್ರ ಓಂ ಸುದರ್ಶನಾಯ ನಮಃ. ಈ ಮಂತ್ರದ ಜಪದಿಂದ ಮನಸ್ಸಿನ ಶುದ್ಧಿ, ಆತ್ಮವಿಶ್ವಾಸ ಮತ್ತು ದೈವಿಕ ರಕ್ಷಣೆ ದೊರೆಯುತ್ತದೆ ಅಂತಕ್ಕಂಥದ್ದು ಭಕ್ತರಂತಾರೆ. ಇಂದಿನ ಸುಭಾಷಿತ ಧರ್ಮೋ ರಕ್ಷತೆ ರಕ್ಷಿತಃ. ಧರ್ಮವನ್ನು ರಕ್ಷಿಸುವವನು ಧರ್ಮ ರಕ್ಷಿಸುತ್ತದೆ ಅಂತಕ್ಕಂಥ. ಧರ್ಮವನ್ನು ರಕ್ಷಿಪನ ಧರ್ಮ ರಕ್ಷಿಸುವುದು ಅಂತಕ್ಕಂಥದ್ದು ವಿಧಾನಸೌಧದ ಮೇಲೆ ಕೂಡ ಅದರ ಒಂದು ಬರವಣಿಗೆ ಇದೆ. ಅದೇನೇ ಇರಲಿ, ಇಂದು ಬಳ್ಳೂರು ಅಪ್ರಮೇಯ ಸ್ವಾಮಿಯ ಒಂದು ಸುದರ್ಶನ ಯಾಗ ಆ ದೇವಸ್ಥಾನದಲ್ಲಿ ಮಾಡ್ತಾರೆ. ಇಂದಿನ ಸಂದೇಶ ಏನಂದ್ರೆ, ಶ್ರೀ ಸುದರ್ಶನ ಚಕ್ರ ಕೇವಲ ಆಯುಧವಲ್ಲ, ಅದು ಧರ್ಮ, ಜ್ಞಾನ ಮತ್ತು ದೈವಿಕ ರಕ್ಷಣೆಯ ಸಂಕೇತ. ಭಕ್ತಿ, ಸತ್ಕಾರ್ಯ ಮತ್ತು ಧರ್ಮಾಚರಣೆಯ ಮೂಲಕ ಜೀವನದಲ್ಲಿ ನಿಜವಾದ ರಕ್ಷಣೆ ಮತ್ತು ಶಾಂತಿಯನ್ನು ಪಡೆಯಬಹುದು ಅಂತಕ್ಕಂಥದ್ದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಇಂದಿನ ದಿನದ ಪಂಚಾಂಗದ ವಿವರಗಳನ್ನು ಇಲ್ಲಿ ನೋಡಿದ್ದೀರಿ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮೂಡಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.